ಓ ಏನು ಮಗ, ಏನು ನಮ್ಮನೆ ಗಂಟು ಬಂದ್ಬಿಟ್ಟಿದ್ದಿಲ್ಲ, ಏನು ಸಮಾಚಾರ? ಬಂದೆ ಕಣ ಅಣ್ಣ. ಇದು ನಿಮ್ಮ ಮನೆ ಬಾಡಿಗೆ ಕೊಟ್ಟಿರಾ? ಅಯ್ಯೋ ಇಲ್ಲ ಕಣ್ ಮಗ, ಹೊಸ ಕಿಟಕಿ ಪಟ್ಟಿಗೆ ರೆಡಿ ಮಾಡಿಸ್ಬೇಕು. ರೆಡಿ ಮಾಡಿಸ್ಬಿಟ್ಟು ಯಾರಿಗಾರ ಕೊಡೋದ ಅಂತ ಅನ್ಕೊಂಡಿನಿ. ಯಾಕಪ್ಪ? ಅಲ್ಲ ಹೊಲ್ತಾವ್ ಮನೆ ಕಟ್ಕೊಂಡಿದ್ದೀರಲ್ಲ ನೀವು, ಈ ಮನೆ ಹಂಗೆ ಇದಲ್ಲ, ಯಾರಿಗಾರು ಕೊಟ್ಕಿಟ್ಟಿರ ಬಾಡಿಗೆ ಅಂತ ಕೇಳಕ್ಕೆ ಅಂತ ಬಂದೆ. ಅದೇ ಕೊಡ್ಬೇಕು ಕಣಪ್ಪ. ಹೊಸ ಒಂಚೂರು ನೀರು ನೆನೀತದೆ ಒಳಗೆ, ಮಳೆಗಿಳೆ ಹೋದ್ರೆ ಈ ಕಿಟಕಿ ಪಟ್ಟಿಗೆ ಅದೊಂಚೂರು ರೆಡಿ ಮಾಡಿಸ್ಬಿಟ್ಟು ಯಾರಿಗಾರ ಕೊಡ್ತೀವಿ. ಇನ್ಯಾಕೆ ಸುಮ್ಮನೆ? ಅದಕ್ಕೆ ಕಣ, ನನ್ನ ಫ್ರೆಂಡ್ ಒಬ್ಬ ಬಾಡಿಗೆಗೆ ಬೇಕು ಮನೆ ಅಂತಿದ್ದ. ಅದಕ್ಕೆ ಕೊಟ್ಟಿರ ಹೆಂಗೆ ಅಂತ ಕೇಳ್ಕೊಂಡು ಹೋಗಕ್ಕೆ ಅಂತ ಬಂದೆ ಕಣ. ಯಾರಪ್ಪ? ಯಾರು ನನಗೆ ಗೊತ್ತಿಲ್ಲ ಫ್ರೆಂಡು. ಮೈಸೂರನವನು, ನನ್ನ ಮೈಸೂರು ಫ್ರೆಂಡು. ನಾನು ಮೊದಲು ಓದ್ತಿತ್ತಿಲ್ವಾ ಮೈಸೂರಲ್ಲಿ, ಆಗ ಫ್ರೆಂಡ್ ಆಗಿದ್ದ. ಅವನು ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ನನ್ನ ಕೆಲಸ ಸಿಕ್ಕದೆ. ಅದಕ್ಕೆ ಬಾಡಿಗೆಗೆ ಎಲ್ಲರೂ ಒಂದು ಮನೆ ನೋಡು ಅಂತ ಅಂದಿದ್ರು. ಅದಕ್ಕೆ ಕೇಳಿದೆ ಕಣ. ಕೊಟ್ಟಿಯಣ್ಣ, ಕೊಟ್ಟು ಹೇಳು. ಆಯಿತು ಕೊಡ್ತೀನಿ ಬಿಡಪ್ಪ, ರೆಡಿ ಮಾಡಿಸ್ತೀನಿ. ಕಿಟಕಿ ಎಲ್ಲ ಹಂಚು ಗಿಂಚೆಲ್ಲೂ ಎಲ್ಲ ರೆಡಿ ಆದ್ಮೇಲೆ ಕೊಡ್ತೀನಿ. ಅಯ್ಯೋ ಹಂಚುನ್ ಬಾಡ್ದು ಹಂಚಿರ್ಲಿ ಅಣ್ಣ, ರೆಡಿ ಮಾಡಿಸುವೆ ಅಂತ ತಳಕ್ಕೆ ಇವತ್ತು ಬೇಕು ಕಣ. ಅವನು ಇರ್ತಿ ಕರ್ಕೊಂಡು ಬಂದವನೇ. ಓ ಅಲಕನಪ್ಪ, ಹೆಂಗಪ್ಪ ಅದು ಹೇಳಿ ನೀನೇ. ನೆನೀತದೆ ನಾಳೆ ದಿವಸಕ್ಕೆ ನೆನೆಯ ಮನೆ ಕೊಟ್ಟವ್ರಲ್ಲ ಅಂತ ನೆನಕಿಲ್ವಾ? ಜಾಸ್ತಿ ನೆನಕಿ ಒಂದು 2 ತಾನೆ ನೆನೀತದೆ ಕಣ್ಮಗ. ಅದಕ್ಕೆ ಸರಿ, ನೆನೀತದೆ ಹೆಂಗೆ ಮಾಡೋದು? ಅಂದ್ರೆ ನೆನ್ಲಿಕ್ಕೆ ಸದ್ಯ ಕಣ. ಕೊಡಿ ಮನೆಯ, ಆಮೇಲೆ ಬೇಕಾದ್ರೆ ರೆಡಿ ಮಾಡ್ಸಿವ್ರಂತೆ ಅಡ್ವಾನ್ಸ್ ದುಡ್ಡಲ್ಲ. ಅಡ್ವಾನ್ಸ್ ಎಷ್ಟು ಇಸ್ಕೊಟ್ಟಿ? ಹೇಳ ನೀನು ಎಷ್ಟು ಅಂತ. ಏನು ಒಂದು 25,000 30,000 ಇಸ್ಕೊಡಪ್ಪ. ಅವು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಒಂದು 15,000 ಕೊಪ್ಕಣ. ಸರಿ ಪಾರ್ಟಿ ಕರಿಯಪ್ಪ, ನೋಡೋದ ಮೇಲೆ ಹೆಂಗಾರೆ ಅಲ್ಲಿ ಕರಿ ಅವ್ರನ್ನ ಮುಖಾಮುಖಿ ನೋಡದ. ಅಣ್ಣ ಕರ್ಕೊಬತ್ತೀನಿ ಇಲ್ಲೇ ಅವ್ರೆ. ಅಣ್ಣ ಇವನೇ ನಮ್ಮ ಫ್ರೆಂಡು, ಅವ್ರ ಹೆಂಡತಿ. ಹೇಯ್ ಇದೇನಪ್ಪ, ಈ ಹುಡುಗಿಗೆ ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ದೀರಾ? ಅಯ್ಯೋ ಇಲ್ಲ ಕಣ, 18 ವರ್ಷ ಆಗದೆ. ಏನಪ್ಪ ಏನೋ ಹೆಣ್ಣು ನೋಡೋ ಗೊತ್ತಾಯ್ತು ನಮಗೆ, ಚಿಕ್ಕ ಹುಡುಗಿ ಅಂತ. ಅಣ್ಣ ಇಲ್ಲ, ಚಿಕ್ಕ ಹುಡುಗಿ ಅಲ್ಲ ಕಣ, ವಯಸ್ಸಾಗದೆ. ಆಧಾರ್ ಕಾರ್ಡ್ ಕೊಡಿಲ್ಲ, ಆಧಾರ್ ಕಾರ್ಡ್ ನೋಡ್ತೀನಿ. ಅಣ್ಣ ಒಂದು ಅಡ್ವಾನ್ಸ್ ಬೇಕಾದ್ರೆ ಹೆಚ್ಚಾಗಿ ಕೊಡ್ತೀವಿ ಇಸ್ಕಣ. ಅಡ್ವಾನ್ಸ್ ಕೊಡ್ತೀವಿ ಅಂದ್ಬಿಟ್ಟು ನಾವು ತಲೆ ಮೇಲೆ ಚಪ್ಪಲಿ ಕಲೆ ಹೇಳ್ಕೊಳಕ್ಕದ? ಸರಿ ನೀನು ಹೇಳ್ತೀಯ, ದುಡ್ಡುಗೋಸ್ಕರ ನಾವು ಮಾಡೋಕ್ಕೋದ್ರೆ ಆಮೇಲೆ ಆಗಬಾರ್ದಾಯ್ತದೆ. ಆಮೇಲೆ ಉಗ್ಗಿಸ್ಕೋಬೇಕಾಯ್ತದೆ, ಎಲ್ಲರ ಕೈಲಿ ಆಮೇಲೆ ಜೈಲಿಗೆ ಹೋಗ್ಬೇಕಾಯ್ತದೆ. ಏನಮ್ಮ ಗೊತ್ತಾಯ್ತಮ್ಮ, ಯಾವರಮ್ಮ ನೀನು? ಯಾವರಪ್ಪ ನೀನು? ಯಾಕೆ ಹುಡುಗಿ ಕರ್ಕೊಂಡು ಚಿಕ್ಕ ಹುಡುಗಿಯೇ? ಎಷ್ಟನೇ ಕ್ಲಾಸ್ ಬಿಟ್ಟು ನೀನು? SSLC. 16 ವರ್ಷ ಆಗಿರ್ಬೋದು, 15ರಿಂದ 16 ವರ್ಷ. ಆ ಸಣ್ಣ ಕರ್ಕೊಂಡು ಬಂದ್ಬಿಟ್ಟು ನಾವಂತೂ ಕೊಡಕಿಲ್ಲ, ಮನೆ ಕತ್ ಹೋಗಿ. ಅಣ್ಣ ನಿಮ್ದು ಅಮ್ಮಾಯಿ ಕನ್ನಡ ಏನು ಆಯ್ಕಿಲ್ಲ, ಹೊಸದಿಸಿರ್ಲಿ. ಅಣ್ಣ ನಿಮ್ಮಕ್ಕೆ ಯಾಕೆ ಬಂದದು? ಏನಿದ್ರು ನಮ್ಮಕ್ಕೆ ಬರೋದು. ಅಣ್ಣ ನಂದು ಅಮ್ಮಾಯಿ ಕನ್ನಡ, ಪಾಪ ಮದುವೆ ಆಗ್ಬಿಟ್ಟವ್ರೆ, ಎಲ್ಲೂ ಮನೆ ಸಿಗ್ತಿಲ್ಲ. ಹೆಂಗಾರು ಮಾಡಿ ನೀವು ನಮ್ಗೆ ಅವಕಾಶ ಮಾಡಿಕೊಡ್ರಣ. ಅಣ್ಣ ಏನಪ್ಪ, ಏನು ನಿಮ್ಗೆ ಏನು ಮಾಡೋಕ್ಕೆ ಕೆಲಸ ಇಲ್ವಾ? ಮನೆಯವರೆಲ್ಲ ಓದ್ಲಿ ಅಂದ್ಬಿಟ್ಟು ಸ್ಕೂಲ್ ಕಳ್ಸಿದ್ರೆ ನೀವು ಮಾಡಬಾರ್ದನ್ನ ಮಾಡ್ಕೊಬನ್ನಿ ಅಂತ ಹೇಳಿದ? ಏನಪ್ಪ ಹಿಂಗೆ ಬತ್ತಿ ನಡಿ, ನಿಮ್ಮ ಅಂತ ಬತ್ತಿ ನಡಿ ನಿನಗೆ. ಪಾಪ ಅಕ್ಕ ಅದೆಷ್ಟು ಕಷ್ಟಪಟ್ಟಳು, ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂದ್ಬಿಡ್ತಾನೆ ಆ ಥರ ಕಷ್ಟಪಡ್ತಿರೋದವರು. ನೀವು ಗೊತ್ತಾಯ್ತು ನಿಮಗೆ? ಓ ಅಣ್ಣ ಹಂಗೆ ಅನ್ಬೇಡ ಕಣ, ಇದು ಎಲ್ಲ ತಾವು ಕೇಳಿದ್ರು ಎಲ್ಲೂ ಸಿಗ್ನಿಲ್ಲ. ಕೊನೆದಾಗ ನಿಮ್ಗೆ ಬಂದ್ವಿ, ನೀವು ಒಳ್ಳೆಯರು ಅಂದ್ಬಿಟ್ಟು. ಯಾವ ಒಳ್ಳೆಯರು ಇಲ್ಲ, ಕೆಟ್ಟರು ಇಲ್ಲ. ನಾವಂತೂ ಕೊಡಕಿಲ್ಲ, ಸುಮ್ಮನೆ ಒಳ್ಳೆ ಮಾತ್ರ ಹೊಂಟರು ಸರಿ ಇಲ್ಲಿಂದ. ಇಲ್ಲಾಂದ್ರೆ ಮಾತ್ರ ಪೊಲೀಸ್ನವ್ರು ಫೋನ್ ಮಾಡ್ಬೇಕಾಯ್ತು ನಾನೇ. ಆಯ್ತು ಬಿಡೋಣ ಆಯ್ತು. ಸಿಸಿಯ ಸುಮ್ಮನೆ ತಲೆಗೆಡ್ಸ್ಕೊಬೇಡ. ಏನೋ ಇದು, ಎಲ್ಲೋದ್ರೂ ಒಂದು ಮನೇನೂ ಸಿಗ್ತಿಲ್ವಲ್ಲ, ಹೆಂಗೆ ಮಾಡೋದು? ಈಗ ಬೇರೆ ಮದುವೆ ಆಗ್ಬಿಟ್ಟಿವಿ ನಾವು, ಹೆಂಗೆ ಮಾಡೋದು ಅಂತಲೇ ಗೊತ್ತಾಯ್ತಿಲ್ವಲ್ಲ. ನೆನ್ನೆ ಹೆಂಗೋ ಪಾರ್ಕಲ್ಲಿ ಕುತ್ಕೊಂಡು ಕಾಲ ಕಳ್ದು, ಈಗ ಏನು ಮಾಡೋದು? ನೋಡು ನೀನು ಯಾಕೆ ತಲೆಗೆಡ್ಸ್ಕೊತೀನಿ ನಾನಿಲ್ವಾ? ನಡಿ ಸುಮ್ಮನೆ. ಏನೋ ಮಾಡೋದು ಈಗ ಹೇಳು. ನನ್ಗೆ ಗೊತ್ತು, ಇವನು ಎಲ್ಲನೇ ವ್ಯವಸ್ಥೆ ಮಾಡೀನಿ ಅನ್ಕೊಂಡು ಏನು ವ್ಯವಸ್ಥೆ ಮಾಡಿಲ್ಲ ಇಲ್ಲಿ. ನವ್ಯ ಸುಮ್ಮ ಕೂತ್ಕೋ, ನನಗೇನು ಗೊತ್ತು? ನಾನು ಆರಾಮಾಗಿ ಸಿಗ್ತವೆ ಅನ್ಕೊಂಡಿದ್ದೆ, ಇಷ್ಟೊಂದು ಕಷ್ಟ ಆಯ್ತದೆ ಅಂತ ನಾನು ಕಡಿನ. ಒಳ್ಳೆ ಸರಿ ಬಿಟ್ಟು ನಿಂದೊಳ್ಳೆ ಚೆನ್ನಾಗಿ ಆಡ್ತೀಯೇ. ನಾನು ಚೆನ್ನಾಗಿ ಆಡಕ್ಕಿಲ್ಲ, ನೀನು ನೋಡ ಚೆನ್ನಾಗಿ ಆಡ್ತೀನಿ ಗಮನಾಗೆ. ಇಲ್ಲ ಎಲ್ಲನೇ ವ್ಯವಸ್ಥೆ ಮಾಡೀನಿ ಅಂತ ಬೊಗಳ್ಬಿಟ್ಟು ಈಗ ನೋಡು ಯಾವ್ಯಾವ ಥರದಲ್ಲಿ ಹೊಟ್ಟೆ ಉರ್ಸಿರಿ ನಮ್ಮನ್ನ ಅಂತ. ಬಿಟ್ಟು ಸುಮ್ಮನಿರವ, ಅವ್ನಿಗೆ ಏನವ ಗೊತ್ತು? ಇದಕ್ಕಿದಂಗೆ ಫೋನ್ ಮಾಡ್ಬಿಟ್ಟು ಬಂದು ಕರ್ಕೊಂಡು ಹೋಗು ಅಂತ ನೀನು ಅಂತಲ್ಲ. ಏನಲ್ವ ಹೇಳಿದ್ನವೇ, ಸುಮ್ಮನಿರಿಗೆ ಬಾಯಿ ಮುಚ್ಕೊಂಡು ಎಲ್ಲರೂ ಹುಡ್ಕಾಯ್ತದೆ. ಏನೊಳ್ಳೆ ವಟ ಅನ್ಬಿಡ ನೀನು. ವಟ ಅಂತೀನಿ, ನನಗೆ ಎಲ್ಲ ಫ್ರೆಂಡ್ಸ್ ಅವರು ಎಲ್ಲ ಸುತ್ತಾಕೊಂಡು ಮನೇನ ಕಟ್ಕೊಟ್ಬಿಡ್ತಾರೆ ಅಂತಿದೆ. ಈಗ ನೋಡು ಒಂದು ಬಾಡಿಗೆ ಮನೆ ಸಿಗ್ತಲ್ಲ ನೀನು ಯೋಗ್ಯತೆಗೆ. ಏನ ಮಾತಾಡ್ತಿದ್ದೀನಿ ನೀನು? ಯೋಗ್ಯತೆಗೆ ಅನ್ಕೊಂಡು ಸುಮ್ಮನಿರುವ. ಇವತ್ತು ಮದುವೆ ಆಗದ ಏನು ಹಿಂಗೆ ಆಡ್ತಾ ಇದ್ರಿ ನೀವು? ನೋಡ್ಗುರು ನಾನೇನು ಬೇಕು ಅಂತ ಇದು ಮಾಡ್ತಾ ಇದ್ದಾನೆ, ಹೆಂಗೆ ಆಡ್ತಾಳೆ ನೋಡು. ಪುಡಿ ಸುಮ್ಮನಿರವ, ಆಯ್ತು ಸುಮ್ಮನಿರ್ಲ ನೀನುವೆ. ಅವಳಿಗೂ ಬೇಜಾರಾಯ್ಕಿಲ್ಲ, ನೆನ್ನೆಯಿಂದನೂ ಬ್ರೀದಿ ಆಗೋಯ್ತು. ಅದಕ್ಕೆ ನಾನು ಏನು ಮಾಡಾನೆ, ನಾನೇನು ಬೇಡ ಅಂತ ಇದ್ದಾನ ನೋಡು. ನಮ್ಮ ಪರಿಸ್ಥಿತಿಗೆ ಇಲ್ಲೊಂದು ಬಾಡಿಗೆ ಮನೇನು ಸಿಗ್ತಿಲ್ವಲ್ಲ ಸಿಸಿ, ಹೆಂಗೆ ಮಾಡೋದು? ಅವಳಿಗೆ 18 ವರ್ಷ ಆಗಿರವಲ್ಲ, ಈಗೆಲ್ಲ ಭಯ ಪಡ್ತಾರಲ್ಲ ಮನೆ ಕೊಡಕ್ಕೆ. ಹೆಂಗ್ಲ ಮಾಡೋದು? ನಾವು 10-15 ಮನೆಗಳು ಕೇಳ್ದು ಎಲ್ಲೂ ಒಪ್ತಿಲ್ವಲ್ಲ. ಅಣ್ಣ ಒಪ್ಕೊತದೆ, ಹಳೆ ಮನೆಯಲ್ವ ಅನ್ಕೊಂಡು ಇಲ್ಲಿ ಕರ್ಕೊಬಂದಿದ್ದು ನಾನು. ಈ ಅಣ್ಣ ನೋಡಿದ್ರೆ ಈ ಹಣ್ಣು ಹಿಂಗೆ ಆಡ್ತದಲ್ಲ, ಹೆಂಗೆ ಮಾಡೋದು ಸಿಸಿಯಾ? ಹೆಂಗೆ ಮಾಡೋದು ಹೇಳು ಸಿಸಿಯಾ? ಸಿಗ್ತದ ಇಲ್ವಾ ಹೇಳೋಣ, ಹೋಯ್ತೀನಿ ನನ್ನ ತಗೋ. ಏನು ಹಿಂಗೆ ಆಡ್ತಿದ್ದೀನಿ ನೀನು? ಸುಮ್ಮನೆ ನಿಂತ್ಕೋ, ಬಾಯಿ ಮುಚ್ಕೊಂಡು ನೀನು. ಒಂದ್ಸತಿ ರಾತಾಯ್ಕೋ ನಿನಗೆ. ಎಲ್ಗೋಯ್ತೀಯ? ಏನು ಹೋದ್ರೆ ಅಲ್ಲಿ ಮಂಗಳಾರತಿ ಮಾಡ್ಕೊಂಡು ಒಳಗೆ ಕರ್ಕತ್ತಾರೆ ಅನ್ಕೊಬಿಟ್ಟಿದ್ಯಾ? ಸುಮ್ಮನಿರು ಅಂತ ಹೇಳ್ತಿರೋ ನಿನಗೆ. ಹೇಳಿದ್ರು ಸ್ವಲ್ಪನೂ ಅರ್ಥ ಮಾಡ್ಕೊತಿಲ್ವಲ್ಲ ನಿನ್ನ ನವ್ಯ. ಇನ್ನೇನು ಮಾಡಬೇಕು ಅಂತ ರಾತ್ರಿ ಪಾರ್ಕಲ್ ಮಲಗಿದ, ಇವತ್ತು ರೋಡ ಮನೆ ಕಳದ ನೋಡು. ಆ ಥರ ಆಯ್ಕಿಲ್ಲ ನೀನು, ಸುಮ್ಮನಿರು ನಾವೆಲ್ಲ ಇಲ್ವಾ? ಗುರು ಹೆಂಗೆ ಮಾಡೋದು ಗುರು? ಏನು ಮಾಡೋಕ್ಕಾಗಿಲ್ಲ. ಇನ್ನೊಂದು ಹೋಟ್ಲೈತೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಡೀರಿ ನಿಮ್ಮನ್ನ. ಹೋಟ್ಲುಗ ಮುಖದ್ ನಡಿ, ಹೋಟ್ಲಲ್ಲಿ ರೂಮ್ಗಳು ಸಿಗ್ತವೆ, ನೀವು ಅಲ್ಲಿ ಉಳ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಹೆಂಗಾರೆ ಅಲ್ಲಿ ಸದ್ಯಕ್ಕೆ ನೀವು ಹೋಟ್ಲಿಗೆ ಹೋಗಿ ಅಲ್ಲಿ ಸೆಟ್ಲಾಗೋದು ಕಲೀರಿ, ಸರಿಯಾ? ಒಂದು 4-4 ದಿವಸದೊತ್ತಿಗೆ ಎಲ್ಲರೂ ಮನೆ ಉಟ್ಬಿಟ್ಟು ನಾನೇ ನಿಮ್ಮನ್ನ ಕರ್ಸ್ತೀನಿ, ಸರಿಯಾ? ಆಮೇಲೆ ಬೇಕಾ ಬಾಡಿಗೆ ಮನೆಗೆ ಹೋಗಿ ಹೋಟ್ಲು ರೂಮ್ ಅಂದ್ರೆ ದಿವ್ಸಕ್ಕೊಂದು 1,000-2,000 ತಗೋತಾರೆ. ಹೊಸ ದುಡ್ಡು ಖರ್ಚಾದ, ದುಡ್ಡು ಮಕ್ಕ ನೋಡೋಕ್ಕದ. ಇದೇ ನಿಂಗೆ ಹೇಳ್ತಿದ್ದೀನಿ ನೀನು ಸರತ್ತು. ಇಲ್ಲ ನಾವೇನೋ ಹುಡುಗರು ಬೇಕಾದ್ರೆ ಎಲ್ಲರೂ ಮಾಡ್ಕೊಂಡು ಕಾಲ ಕಳಿಬೋದು. ಆ ಹುಡುಗಿನ ಎಲ್ಲಿ ಅಂತ ಇರ್ಸಿ ನೀನು. ಈಗ ಟೈಮ್ ಆದ್ರೆ ಈಗ ಹೋಟ್ಲು ರೂಮು ಸಿಗೋಕ್ಕಿಲ್ಲ, ಬೇಗ ನಡಿ. ಹಂಗಲ್ಲ,
ಅಲ್ಲಿ ಹೋಟ್ಲಲ್ಲಿ ಇವಳು ಆಧಾರ್ ಕಾರ್ಡು ಅದು ಇದು ಕೊಡಿ ಅಂತ ಕೇಳಿದ್ರೆ ನೋಡು ಒಂದು ಕೆಲಸ ಮಾಡೋದ ಹೇಳು, ನಾನು ನೀನು ಫ್ರೆಂಡ್ಸ್ಗಳು ಅಂದ್ಬಿಟ್ಟು ಇಬ್ಬರೊಳಗೆ ರೂಮ್ ತಗೊಳ್ಳೋದ, ಆಮೇಲೆ ಅವಳನ್ನ ಕರ್ಕೊಂಡು ಹೋಗೋದು. ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರೇನೋ, ಅದು ಹೆಂಗೆ ಗೊತ್ತಾಯ್ತದೆ? ಸುಮ್ಮನೆ ನೀನು ಅದು ಗೊತ್ತಾಗ್ದಂಗೆ ಹೆಂಗೋ ಮ್ಯಾನೇಜ್ ಮಾಡೋಕ್ಕಾಯ್ತದೆ. ಅದು ಬಿಟ್ರೆ ನೀನು ವಿಧಿನೇ ಇಲ್ಲ, ಎಲ್ಲೂ ಬಾಡಿಗೆ ಮನೆ ಸಿಗೋಕ್ಕಿಲ್ಲ. ಚಿಕ್ಕ ಹುಡುಗಿ ಅಂತಾರೆ. ಇವಳೇ ಕಣಗೆ ಹತ್ರ ಮಾಡಿಬಿಟ್ಟಿದ್ದು, ನಾನು ಬೇಡ ಅಂದೆ ಇವಳೇ ನೀನು ಬಂದು ಕರ್ಕೊಂಡು ಹೋಗಿಲ್ಲ ಅಂದರೆ ನಾನು ಇರೋಕ್ಕಿಲ್ಲ, ನಾನು ಸತ್ತೋಯ್ತೀನಿ ಹಂಗೆ ಹಿಂಗೆ ಅಂತ ಎದುರಿಸ್ಬಿಟ್ಲು ಕಣ್ ಸರತ್ತು. ಅದಕ್ಕೋಸ್ಕರ ಬಂದಿದ್ದು, ಇಲ್ಲಾಂದ್ರೆ ನಾನು 18 ವರ್ಷ ಆಗಬೇಕು ಅಂತ ನನಗೆ ಗೊತ್ತಿತ್ತಿಲ್ವಾ? ಏನು ಮಾಡೋಣ, ನನಗೆ ಪ್ರಾಬ್ಲಮ್ ಆಗಲಿಲ್ಲ ನಿನ್ಗೆ ಹೇಳ್ತೀನಿ ನೋಡಿ, ಎಷ್ಟು ಮಾಡಿ ಕೇಳ್ತೀಯ ನೀನು ಇದೊಳೆ ಸರಿ ಆಯಿತು. ನಾನು ಸುಮ್ಮನೆ ಇರ್ಸೋದು ಚೆನ್ನಾಗಿ ಕಲ್ತಿದ್ದಿ. ಹೋಗಿ ನಿನ್ನ ಪ್ರೀತಿಸೋದ್ಮೇಲೆ ನನಗೆ ಬುದ್ಧಿ ಇಲ್ಲ. ಇದು ಎಲ್ಲಿ ಇದು ಚೈಲ್ಡ್ನಾಗ ಆಗ್ತದೆ. ಸುಮ್ಮನೆ ನಿಂತ್ಕೋ, ನೋಡೋದು ಹೆಂಗೆ ತಾರೆ ತಿಂತಾಳೆ. ಆಯಿತು ಸುಮ್ಕಿರೋ, ನಿನ್ನ ಬ್ಯಾಗ್ ಅಂತ ಮಾಡಿಯವ. ಸರಿ, ಅದೇನು ಬೇಗ ಮಾತಾಡ್ಕೊ ಬನ್ನಿ. ಲವ್ ಏನು ಬೆಣ್ಣಿಷ್ಟು ರಬಜಿ ಇಂಥ ರಬಜಿ ಕಟ್ಕೊಂಡಿದ್ದಿಲ್ಲ, ಹೆಂಗ್ಲ ಜೀವನ ಮಾಡಿಯೇ. ಲವ್ ಅವಳಾಗ ಆಡ್ತಾಳೆ ಅಷ್ಟೇ, ಒಳ್ಳೆ ಹುಡುಗಿನೇ ಕಡ್ಲ, ಬಾಯಿ ಜಾಸ್ತಿ ಅಷ್ಟೇ. ಏನು ಮಾಡಿ ಸಿಸಿಯ ಪ್ರೀತಿಸ್ಬಿಟ್ಟಿನಿ, ಇನ್ನು ಬಿಟ್ರು ನಾನು ಬಿಟ್ಟಳ. ನನಗೂ ಅಷ್ಟೇ ಅವಳು ಕಂಡ್ರೆ ಭಾಳ ಇಷ್ಟ. ಆಯಿತು ಕನ್ಸಿಸಿಯ ಪಾಪ ಚೆನ್ನಾಗಿರಿ, ಹಿಂಗೆ ನಾಯಕ ಚೆನ್ನಾಗಿ ಕಚ್ಚಾಡ್ಬೇಡಿ. ಇವತ್ತು ಮದುವೆ ಆಗಿದ್ರೆ ಆಲೆ ಕಚ್ಚಾಡ್ತಾ ಕುಂತಿದ್ದೀರಲ್ಲ, ಹಾಗಾದ್ರೆ ಹೆಂಗ್ರೋ ನಿಮ್ದು ಜೀವನ. ನಿನ್ನ ನೋಡಿದ್ರೆ ನಂಗೆ ಅಯ್ಯೋ ಅನಿಸ್ತದೆ. ಲವ್ ಸುಮ್ಮನಿರಪ್ಪ ಸಿಸಿಯ, ನೀನೇನು ಎದುರಿಸ್ತಾ ಕೂತಿದ್ಯಲ್ಲ ಹಂಗಲ್ಲ ಕನ್ಸಿಸಿಯ. ಹೆಂಗ್ ಜೀವನ ಮಾಡಿಯ ನೀನು ಹಿಂಗಾದ್ರೆ ಬೆಣ್ಣಗೆ ಏನು ಹುಸಿಬಾಯಿ ಮಾಡದ? ಯೋರ್ ಮುತ್ತಜ್ಜಿ ಹಿಂಗೆ ಕಲವು ಅವ ಅಮ್ಮನಂಗೆ ಹುಸಿಬಾಯಿ ಬಿಡ್ಕಿಲ್ಲ, ಅವಳಂಗೆ ಇವಳು ಏನು ಮಾಡೋದು ಕಟ್ಕೊಂಡು ಅನ್ಭವಿಸ್ಬೇಕಲ್ಲ. ಹಿಡಿಯೋದಿಡಿತ ಅವಳ ಸರಿಯಾಗಿರೋದು ಹಿಡಿದಿಬ್ಳು. ಸರಿ ನಡಿಯಪ್ಪ ಆಯಿತು. ಇಲ್ಲಾಂದ್ರೆ ಪಾಪ ಇವತ್ತುವೆ ನಾನೆಲ್ಲ ಪಾರ್ಕಲ್ಲಿ ಕಾಲ ಕಳ್ದದೆ, ಇವತ್ತು ಎಲ್ಲಿ ಮಲ್ಸಕ್ಕದು ಪಾಪ ಎಣ್ಣೆಣ್ಸು. ನಡಿ ನೀನು ಹೇಳ್ತಿಲ್ಲ ಹೋಟ್ಲಲ್ಲಿ ಓಸಿ ದುಡ್ಡೋದು ಮರ್ಯಾ, ಒಂದು ದಿವಸಕ್ಕೆ 5,000 1,000 ಹಿಂಗೆ, ರೂಮ್ಗೆ 1,000 ಅಂದ್ರೂ ಉಣ್ಣಕ್ಕೆ ತಿನ್ನಕ್ಕೆಲ್ಲ ಓಸಿ ಅದದ. ಹೆಂಗೆ ಮಾಡೋದು? ಇನ್ನೆಲ್ಲ ಮಾಡ್ತಿ ನೀರು ಸರಿ ಬಿಡು. ಆದಷ್ಟು ಬಿರ್ನೆ ಎಲ್ಲರೂ ಬಾಡಿಗೆ ಮನೆ ಹುಡ್ಕೋಸಿಸ್ಯಾ, ಕಷ್ಟ ಕನ್ಸಿಸ್ಯಾ, ದುಡ್ಡು ಕಾಸು ಇರೋದ್ರ ತೀರೋದ್ಮೇಲೆ ನಾನು ಏನು ಮಾಡೋಣ? ಸರಿ, ಈಗ ಸದ್ಯಕ್ಕೆ ನೀವು ಹೋಟ್ಲು ರೂಮಲ್ಲಿ ಉಳ್ಕೊಳ್ಳಿ, ಆಮೇಲಿಂದ ಎಲ್ಲರೂ ನಾನು ಆದಷ್ಟು ಬಿರ್ನೆ ನಾನು ಒಂದು ಮನೆ ಹುಡುಕ್ಬಿಡ್ತೀನಿ. ಸರಿಯಾ? ಇನ್ನೇನಪ್ಪ ಸಿಸಿಯಾ, ನಿನ್ನೆ ನಮ್ಮ ಬಿನ್ಕೊಂಡು ಸಿಸಿಯಾ, ನಿನ್ನ ಕೈ ಬಿಡ್ಬೇಡ. ನಾನು ಇಲ್ವಾ ನಿನ್ಗೆ ಯಾಕೆ ತಲೆಗೆಸ್ಕೊತೀನಿ? ನಡಿ ಸಿಸಿಯಾ, ನೀನು ತಲೆಗೆಸ್ಕೊಳಕ್ಕೆ ಹೋಗ್ಬೇಡ. ನಿಜಕ್ಕೂ ಈ ಥರ ಕಷ್ಟ ಆಯ್ತದೆ ಅಂತ ಗೊತ್ತಿಲ್ಲ, ನಾನು ಕರ್ಕೊಂಡೇ ಬರ್ತಿತ್ತಿಲ್ಲ. ಏನು ಹಿಂಗೆ ಆಯ್ತದಲ್ಲ, ಆರಾಮಾಗ ಆಯ್ತದೆ ಎಲ್ಲ ಅನ್ಕೊಂಡಿದ್ದೆ ಕನ್ಸಿಸ್ಯಾ. ನಾವೇನೋ ಅನ್ಕೊಬಿಡ್ತೀನಪ್ಪ, ಪರಿಸ್ಥಿತಿಗಳು ಎದುರಿಸೋದಕ್ಕೆ ಗೊತ್ತಾಗೋದು. ಸರಿ ಭಯ ಪಡ್ಬೇಡ, ನಡಿ. ಇನ್ನೇನು ಮಾಡೋಕ್ಕದ್ದು? ಸರತು ಬೇಗ ಬಾ. ನಡಿಯಪ್ಪ ನಡಿ, ಕರಿತಾವಳೆ ಕತೆ ಹೋಗತ್ತಗೆ. ಏನು ಮಾಡೋದು, ಹಿಂಗಾಗೋಯ್ತಲ್ಲ ಜೀವನ. ನಡಿ ಆಯಿತು, ಆಗಿದಾಯ್ತು ಹೋಗಿದ್ದೋಯ್ತು, ಅವಕ್ಕೆಲ್ಲ ತಲೆಗೆಸ್ಕೊಬಿಡ್ದು. ನಡಿ ಸಿಸಿಯಾ. ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ರ? ನೋಡಿ ಇಲ್ಲಿ ನಮ್ಮ ಥರ ಯಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅವಳಿಗೆ ಇನ್ನೂ 18 ವರ್ಷ ಆಗಿಲ್ಲ. ನಾನು ಅವಳು ನೀನು ಬಂದು ಕರ್ಕೊಂಡು ಹೋಗಿ ನಾನು ಸತ್ತೋಯ್ತೀನಿ ಅಂದಲ್ಲ ಅಂದ್ಬಿಟ್ಟು ಕರ್ಕೊಬಂದೆ. ಅಲ್ಲಿ ನೋಡಿದ್ರೆ ಮದುವೆ ಆಗ್ಬಿಟ್ಟು ಬನ್ನಿ ಬಾಡಿಗೆ ಮನೆ ಕೊಡ್ತೀವಿ ಅಂದರು. ಈಗ ನೋಡ್ರಿ ಇನ್ನೂ 18 ವರ್ಷ ಆಗಿಲ್ಲ ಅಂದ್ಬಿಟ್ಟು ಯಾರು ಬಾಡಿಗೆಗೆ ಮನೆಯೇ ಸಿಗ್ತಾ ಇಲ್ಲ. ಹೆಂಗೆ ಮಾಡೋದು ಹೇಳಿ? ನಮ್ಮ ಕಷ್ಟ ಯಾರು ಅನ್ಭವಿಸ್ಬೇಡ್ದು ಮಾತ್ರ. ಅಯ್ಯಪ್ಪ ಯಾಕಾರು ಕರ್ಕೊಬಂದು ಅನ್ಸ್ಬಿಟ್ಟದೆ. ಈಗ ಬಿಡಂಗೂ ಇಲ್ಲ, ಕಟ್ಕೊಳಂಗೂ ಇಲ್ಲ. ಹೆಂಗೆ ಮಾಡೋದು ಹೇಳಿ? ಮತ್ತೆ ತಲೆ ಕೆಟ್ಟೋದಂಗಾಗದೆ. ನಮ್ಮ ಥರ ಯಾರು ಜೀವನ ಹಾಳು ಮಾಡ್ಕೊಬೇಡಿ. ದೂರದ ಬೆಟ್ಟ ನುಣ್ಗೆನಾಗೆ ಜೀವನ ಭಾಳ ಕಷ್ಟ. ನೋಡೋರ್ಗೆ ಅಷ್ಟೇ ಚೆಂದ ಅನ್ಸೋದು ಅಷ್ಟೇ. ಅಲ್ಲಿ ಅನ್ಭವಿಸ್ದಾಗಲೇ ಗೊತ್ತಾಗೋದು ಕಷ್ಟ ಏನು ಅಂತ. ದಯವಿಟ್ಟು ಯಾರುವೇ ಈ ತಪ್ಪುಕೊಳ್ಳೋದು ಮಾಡೋಕ್ಕೆ ಹೋಗ್ಬೇಡಿ ಕಣ್ರಪ್ಪ. ಸರಿ ಮತ್ತೆ ಬರೋರ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.